ವರ್ಷದ ಶ್ರಿಯಾ ಲೋಹಿಯಾ ಮೋಟಾರ್ ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ. ಫಾರ್ಮುಲಾ 4 F4 ರೇಸಿಂಗ್ನಲ್ಲಿ ಸ್ಪರ್ಧಿಸಿದ ಮೊದಲ ಭಾರತೀಯ ಮಹಿಳಾ ಸವಾರರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರ ಸಾಧನೆಯ ವಿವರಗಳು ಈ ಕೆಳಗಿನಂತಿವೆ. ಸಾಧನೆ: ಫಾರ್ಮುಲಾ 4 F4 ರೇಸಿಂಗ್ನಲ್ಲಿ ಸ್ಪರ್ಧಿಸಿದ ಮೊದಲ ಭಾರತೀಯ ಮಹಿಳಾ ಸವಾರರು. ಹೈದರಾಬಾದ್ ಬ್ಲ್ಯಾಕ್ಬರ್ಡ್ಸ್ ತಂಡವನ್ನು ಪ್ರತಿನಿಧಿಸಿ ಈ ಸಾಧನೆ ಮಾಡಿದ್ದಾರೆ. ಪ್ರಶಸ್ತಿಗಳು: 2022ರಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಲಭಿಸಿದೆ. ಭಾರತದ ಮೋಟಾರ್ ಸ್ಪೋರ್ಟ್ಸ್ ಸಂಸ್ಥೆ FMSCI 4 ಬಾರಿ ಗೌರವಿಸಿದೆ. ಆರಂಭಿಕ ಜೀವನ: ಹಿಮಾಚಲ ಪ್ರದೇಶದ ಸುಂದರ್ ನಗರದಲ್ಲಿ ಜನಿಸಿದ ಶ್ರಿಯಾಗೆ 9ನೇ ವಯಸ್ಸಿನಲ್ಲೇ ಮೋಟಾರ್ ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಮೂಡಿತು. ಅದೇ ವಯಸ್ಸಿನಲ್ಲಿ ಕಾರ್ಟಿಂಗ್ನಲ್ಲಿ ತಮ್ಮ ಪ್ರಯಾಣ ಆರಂಭಿಸಿದರು. ಇಲ್ಲಿಯವರೆಗೂ 30ಕ್ಕೂ ಹೆಚ್ಚು ಬಾರಿ ಬಹುಮಾನ ಗೆದ್ದಿದ್ದಾರೆ. ಶಿಕ್ಷಣ: ರೇಸಿಂಗ್ ಜೊತೆಗೆ ವಿಜ್ಞಾನದಲ್ಲಿ ಪದವಿ ಪಡೆಯುತ್ತಿದ್ದಾರೆ. ಗುರಿ: ಭಾರತದ ಕೆಲವು ಫಾರ್ಮುಲಾ 1 ಚಾಲಕರಲ್ಲಿ ಒಬ್ಬರಾಗುವ ಗುರಿಯನ್ನು ಹೊಂದಿದ್ದಾರೆ. ಕುಟುಂಬದ ಬೆಂಬಲ: ತಂದೆ ರಿತೇಶ್ ಆರ್ಥಿಕ ಸಂಕಷ್ಟವಿದ್ದರೂ ಮಗಳ ಕನಸನ್ನು ನನಸಾಗಿಸಲು ಬೆಂಬಲ ನೀಡಿದ್ದಾರೆ. ಇತರ ಆಸಕ್ತಿಗಳು: ಬ್ಯಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಪಿಸ್ತೂಲ್ ಶೂಟಿಂಗ್, ಸೈಕ್ಲಿಂಗ್, ಶಾಟ್ಪುಟ್, ಡಿಸ್ಕಸ್ ಥ್ರೋ ಮುಂತಾದ ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದಿದ್ದಾರೆ. ಭವಿಷ್ಯದ ಯೋಜನೆಗಳು: ಫಾರ್ಮುಲಾ 1, ಫಾರ್ಮುಲಾ 2, ಫಾರ್ಮುಲಾ 3, ಫಾರ್ಮುಲಾ 4, ಫಾರ್ಮುಲಾ ಇ, ವರ್ಲ್ಡ್ ರ್ಯಾಲಿ ಚಾಂಪಿಯನ್ಶಿಪ್ WRC ಮತ್ತು ವರ್ಲ್ಡ್ ಎಂಡ್ಯೂರೆನ್ಸ್ ಚಾಂಪಿಯನ್ಶಿಪ್ WEC ಸೇರಿದಂತೆ ವಿವಿಧ ರೇಸ್ನಲ್ಲಿ ಭಾಗವಹಿಸುವುದು ಅವರ ಗುರಿಯಾಗಿದೆ. ಪ್ರೇರಣೆ: ಮೋಟಾರ್ ಸ್ಪೋರ್ಟ್ಸ್ನಲ್ಲಿ ಅತ್ಯುತ್ತಮ ಮಹಿಳೆ ಗೌರವವನ್ನು FMSCIನಿಂದ ಪಡೆದಿದ್ದಾರೆ. ಸವಾಲುಗಳು: ಪುರುಷರನ್ನು ಹಿಂದಿಕ್ಕಿ ರೇಸ್ನಲ್ಲಿ ಮುನ್ನಡೆದಾಗ ಸಾಕಷ್ಟು ದಾಳಿಗಳು ನಡೆದಿವೆ. ಶ್ರಿಯಾ ಲೋಹಿಯಾ ಅವರ ಸಾಧನೆ ಮಹಿಳೆಯರಿಗೆ ಪ್ರೇರಣೆಯಾಗಿದೆ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧಿಸಬಹುದು ಎಂಬುದನ್ನು ತೋರಿಸುತ್ತದೆ.